ಮಹಾತ್ಮ ಗಾಂಧೀಜಿ ಅವರಿಗೆ ಅವರ ಮಹಾತ್ಮ ಗಾಂಧೀಜಿ ಫೋಟೋ ಹೋದು ಅವರ ಚಸ್ಮಾ ಅಷ್ಟ ಹಾಕ್ತಾರೆ. ಚಸ್ಮಾ ಅಷ್ಟ ಆಡೋದಾಗ ಮಹಾತ್ಮ ಗಾಂಧೀಜಿಯವರ ಅವರ ಚಸ್ಮಾ ಅಷ್ಟ ಅಂದ್ರೆ ಇದ್ರ ಹಿಂದೆ ಬಿಜೆಪಿ ಅವರು ಕುತಂತ್ರ ಎಷ್ಟಾಗಿದೆ ಅನ್ನೋದು ನಾವು ಮನವರಿಕೆ ಮಾಡ್ಕೋಬೇಕಾಗಿತ್ತು. ಆದ್ರೆ ಇವತ್ತು ನರೇಗಾದಲ್ಲೂ ಕೂಡ ಅವರ ಹೆಸರನ್ನು ತೆಗೆಯುವಂತ ಹುನ್ನಾರ ನಡೀತಕ್ಕ ಅಂತ ಹೇಳಿದ್ರೆ ಇವತ್ತು ನಾವು ಕಾರ್ಮಿಕರೆಲ್ಲರೂ ಕೂಡ ಅದನ್ನು ಖಂಡಿಸಲೇಬೇಕಾದಂತ ವಾತಾವರಣ ನಿರ್ಮಾಣ ಆಗಿದೆ. ನಾವು ಕೂಡ ಬಾಗಲಕೋಟೆ ಜಿಲ್ಲೆಯಲ್ಲಿ ಎಲ್ಲರ ನಾಯಕರ ಅಣಿಯಾಗಿ ಎಲ್ಲ ಸಂಘಟನೆಗಳನ್ನ ತಗೊಂಡು ಅವರ ಏನು ಕುತಂತ್ರ ಮಾಡ್ತಾ ಇದ್ದಾರೆ ಅದನ್ನ 3,000 ಪೋಸ್ಟರ್ಗಳನ್ನ ಬಿಡುಗಡೆ ಮಾಡಿ ಕಾಂಗ್ರೆಸ್ ಪಕ್ಷ ಮತ್ತು ವಿವಿಧ ಸಂಘಟನೆಗಳ ಮೂಲಕ ಅದನ್ನು ಜಾಗೃತಿ ಮಾಡುವಂತ ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಳ್ತಾ ಇದ್ದೀವಿ. ಇವತ್ತು ನಮ್ಮ ಏನು ನಮ್ಮ ರಾಜ್ಯಾಧ್ಯಕ್ಷರಿಗೆ ಧನ್ಯವಾದ ಸಲ್ಲಿಸ್ತೀನಿ. ಯಾಕಂತ ಹೇಳಿದ್ರೆ ಅಕ್ಷಯ್ ಕಳ್ಳಿಕೇರಿ ಅವರು ಪ್ರತಿಭಾವಂತ ಯುವ ಪದವೀಧರ. ಅವರು ಡಿಪ್ಲೊಮಾ ಸಿವಿಲ್ ಇಂಜಿನಿಯರ್ ಮುಗಿದ್ರು ಕೂಡ ಅವ್ರು ಉದ್ಯೋಗಕ್ಕೆ ಓದೋದಾಗಿತ್ತು. ಆದ್ರೆ ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ರೆ ನಮ್ಮಂತ ಪದವೀಧರರಿಗೆ ಸಾಕಷ್ಟು ಅವಕಾಶಗಳು ಸಿಗಬಹುದು, ಕಾರ್ಮಿಕರ ಸಮಸ್ಯೆಗಳನ್ನ ಪರಿಹಾರ ಮಾಡಬಹುದು ಅನ್ನೋಂತ ನಿಟ್ಟಿನಲ್ಲಿ ಇವತ್ತು ಕೆಲವೇ ಏನು 2-3 ತಿಂಗಳದಾಗ ಒಂದು ಪ್ರತಿಭಟನೆ ಹಾಕೊಂಡ್ರು. ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ನಿರಂತರವಾಗಿ ಸಂಪರ್ಕನಾಗದ. ಅದಕ್ಕೆ ಕಾರ್ಮಿಕ ವಿಭಾಗದ ಅಧ್ಯಕ್ಷರನ್ನ ಆಯ್ಕೆ ಮಾಡಿದಕ್ಕೆ ನಾವು ರಾಜ್ಯಾಧ್ಯಕ್ಷರಿಗೆ ಮೇಲಾಗಿ ನಮ್ಮ ಜಿಲ್ಲಾಧ್ಯಕ್ಷರಾದಂತ ಎಸ್.ಟಿ. ನಂಜೇಗೌಡ ಸಾಹೇಬರಿಗೆ ಧನ್ಯವಾದ ಹೇಳಿ ಈ ಸಭೆಯನ್ನ ಉದ್ದೇಶಿಸಿ ನಮ್ಮ ಹೆಚ್ಚಿನ ಇಂದು ಕಾಂಗ್ರೆಸ್ಸಿನ 140ನೇ ವರ್ಷದ ಒಂದು ಪ್ರಾರಂಭವಾದ ದಿನ. ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದು ಕೊಡ್ತಕ್ಕಂತಹ ಕೆಲಸಕ್ಕಾಗಿಯೇ ಹುಟ್ಟಿದ ಪಕ್ಷ ಈ ಕಾಂಗ್ರೆಸ್ ಪಕ್ಷ. ವಿಚಿತ್ರವೆಂದರೆ ಬ್ರಿಟಿಷ್ ನಿವೃತ್ತ ಅಧಿಕಾರಿ ಹ್ಯೂಮ್ ರವರು ಈ ಸಂಸ್ಥೆಯನ್ನು ಹುಟ್ಟು ಹಾಕ್ತಾರೆ. ಅವರು ಇದು ಸಂಘಟಿತವಾಗಿ ಹೋರಾಟ ಮಾಡಿದಾಗ ಮಾತ್ರ ಬ್ರಿಟಿಷರನ್ನ ಇಲ್ಲಿಂದ ಓಡಿಸಲು ಸಾಧ್ಯ ಅನ್ನುವಂತಹ ಒಂದು ತಿಳುವಳಿಕೆಯನ್ನ ಅಂದು ಹರಡಿ ಕೆಲವು ಜನರೊಂದಿಗೆ ಸೇರಿ ಕಾಂಗ್ರೆಸ್ ಪಕ್ಷವನ್ನು ಹುಟ್ಟು ಹಾಕಿ ನೋಂದಾವಣೆ ಮಾಡಿ ಮೊಟ್ಟ ಮೊದಲನೇದಾಗಿ ಎಸ್.ಎ. ಬ್ಯಾನರ್ಜಿ ಅಂತಕ್ಕಂಥ ಬಂಗಾಳದ ಒಬ್ಬ ಸಾಮಾಜಿಕ ಪ್ರಮುಖ ಕಾರ್ಯಕರ್ತರನ್ನ ಮೊಟ್ಟ ಮೊದಲೇ ಅಧ್ಯಕ್ಷರಾಗಿ ಆರಿಸ್ತಾರೆ. ಅಲ್ಲಿಂದ ಮಹಾತ್ಮ ಗಾಂಧಿ ಅವರು, ನೆಹರು, ರಾಜಾಜಿ ವಲ್ಲಭಭಾಯಿ ಪಟೇಲ್ರು ಮತ್ತು ಮೌಲಾನಾ ಅಬುಲ್ ಕಲಾಂ ಆಜಾದ್ ರವರು ಹಾಗೂ ಸರೋಜಿನಿ ನಾಯ್ಡು ಅವರು ಮತ್ತು ಇನ್ನಿತರ ಜವಾಹರ್ಲಾಲ್ ನೆಹರು ಆದಿಯಾಗಿ ಅನೇಕ ಕಾಂಗ್ರೆಸ್ ಹಿರಿಯರು ಈ ಪಕ್ಷವನ್ನ ಮುನ್ನಡೆಸಿಕೊಂಡು ಬರ್ತಾರೆ. ಆಗ ಇವರ ಅಹಿಂಸಾತ್ಮಕವಾದಂತಹ ಹೋರಾಟಕ್ಕೆ ಇಡೀ ದೇಶ ಬೆಂಬಲ ನೀಡುತ್ತದೆ. ಲಕ್ಷ ಜನ ಈ ಹೋರಾಟದಲ್ಲಿ ಭಾಗವಹಿಸ್ತಾರೆ. ಆ ಸಂದರ್ಭದಲ್ಲಿ ಅನೇಕರು ಲಾಠಿಯ ಹೇಟಿಗೆ ಸತ್ತು ಹೋಗಿರ್ತಕ್ಕಂಥ, ಗಾಯಗೊಂಡಿರ್ತಕ್ಕಂಥ ಉದಾಹರಣೆಗಳಿವೆ. ಅಂತಹ ಹಿನ್ನೆಲೆ ಇರತಕ್ಕಂಥ ಈ ಕಾಂಗ್ರೆಸ್ ಪಕ್ಷ ಇಂದಿನ ಪೀಳಿಗೆಗೆ ಅದರ ಕಷ್ಟ ನಷ್ಟ ನಡೆದುಕೊಂಡ ದಾರಿಯನ್ನ ನಾವು ತಿಳಿಸ್ಬೇಕಾಗಿರ್ತಕ್ಕಂಥದ್ದು. ಈ ದಿನಾಚರಣೆಯ ಉದ್ದೇಶ ಅದೇ ಆಗಿತ್ತು, ಇವತ್ತು ಮಾಡಿದ್ದೆ. ಅದರ ಜೊತೆಗೆ ಜಿಲ್ಲಾ ಕಾರ್ಮಿಕ ಘಟಕದ ಪದಾಧಿಕಾರಿಗಳಿಗೆ ಅವರ ಪ್ರಮಾಣ ಪತ್ರವನ್ನ, ಅವರ ನೇಮಕಾತಿ ಪತ್ರವನ್ನ ಕೊಟ್ಟಿದ್ದೇವೆ. ನಾಳೆ 7ನೇ ತಾರೀಕಿಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪುತ್ಥಳಿಯ ಅನಾವರಣ ಕಾರ್ಯವನ್ನು ಇಟ್ಟುಕೊಂಡಿದ್ದೇವೆ. ಕಾರ್ಯಕರ್ತರು, ಆಸಕ್ತರು ಭಾಗವಹಿಸಲು ವಿನಂತಿ. ಕುಮಾರ್ ಅಂತ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಪೂರ್ವಜರು ದೇಶದ ಸ್ವಾತಂತ್ರ್ಯ ಪಡೆಯುವ ಸಲುವಾಗಿ ದೊಡ್ಡ ಬಲಿದಾನ, ಅಂದಾಜು 12 ಲಕ್ಷ ಜನರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹುತಾತ್ಮರಾದದ್ದನ್ನು ನೆನಪಿಸಿಕೊಳ್ಳುವ ಜೊತೆಗೆ ದೇಶವನ್ನು ಬಲಿಷ್ಠ ರಾಷ್ಟ್ರವನ್ನಾಗಿ ಮಾಡಲಿಕ್ಕೆ, ವಿಶ್ವದಲ್ಲೇ ಶಕ್ತಿಶಾಲಿ ರಾಷ್ಟ್ರವನ್ನಾಗಿ ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷದ ಕೊಡುಗೆ ಅನನ್ಯವಾದ. ಇಲ್ಲಿ ನಾನು ಅಂದ್ರ ಇವು ಈಗ ಅವಸರದಾಗ ಆಗುವಲ್ಲ, ಇದು ಯಾರ್ದು ಜಮ್ಕೊಂಡಿದ ನಿಮ್ಮ ಮಾಡ್ಕೊಂಡು ಅವ್ರು ಕೊಟ್ಟಾರ. ನಮ್ಮ ಕುಮಾರ ರಾಷ್ಟ್ರದ ಸೇವೆ ಮಾಡಲಿಕ್ಕೆ, ಅರಿಗೊಳಿಸಲಿಕ್ಕೆ ಎಲ್ಲ ಕಾರ್ಯಕರ್ತರಿಗೆ ಒಂದು ಯಶಸ್ವಿಯಾಗಿ
ಸಂಸ್ಥಾಪಕನ ದಿನಾಚರಣೆ ಆಚರಣೆ ಮಾಡೋದ್ರ ಮುಖಾಂತರ ಆಕಿನೂ ಹಳೆ ಕಾರ್ಯಕರ್ತ. ಕಾಂಗ್ರೆಸ್ ಪಕ್ಷವನ್ನ ಇಡೀ ಬಾಗಲಕೋಟೆ ಜಿಲ್ಲೆಯಲ್ಲಿ ಸದೃಢವಾಗಿ ಕಟ್ಟಿ ಮುಂದಿನ ದಿನಮಾನಗಳಲ್ಲಿ 7 ಕಾನ್ಸ್ಟಿಟ್ಯೂನ್ಸಿಲೂ ಕೂಡ ಕಾಂಗ್ರೆಸ್ ಜಯಬೇರಿಯನ್ನ ಬಾರಿಸಲಿಕ್ಕೆ ಪಣ ತೊಟ್ಟು ಕಾರ್ಮಿಕ ವಿಭಾಗ ಕೆಲಸ ಮಾಡ್ತಾರೆ. ನೀನೇ ಜಗದ್ಗುರುದ ಮುಂದೆ ಬರ್ತಕ್ಕಂತ ಏನ್ ಬೈ ಎಲೆಕ್ಷನ್ ಕೂಡ ಕಾಂಗ್ರೆಸ್ ಜಯಬೇರಿಯನ್ನ ಬಾರಿಸಬೇಕು ಅಂತ ಹೇಳಿ ನಾವು ಕಾರ್ಯಕರ್ತರನ್ನ ಸದೃಢವಾಗಿ ಮಾಡ್ತಾ ಇದ್ದೇವೆ. ಕಾಂಗ್ರೆಸ್ ಈ ದೇಶಕ್ಕೆ ಸ್ವತಂತ್ರವನ್ನ ಕೊಟ್ಟಿರೋದ್ರಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿದೆ. ಪ್ರಮೋಷನ್ ಕಾಂಗ್ರೆಸ್ ಪಕ್ಷ ಒಂದು ಪಕ್ಷವಾಗಿ ಉಳಿದಿಲ್ಲ, ದೇಶಕ್ಕೆ ಸ್ವತಂತ್ರ ಕೊಡ್ಲಿಕ್ಕೆ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿ ನಾವು ಈ ದೇಶದ ಸದ್ಭುಜಗಳಾಗಿ ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ತಂತ